ನೋಡಿ, ತೋಟ ಅಂದಮೇಲೆ ಅಲ್ಲಿ ಒಂದು ಜಾಗ ಖಾಲಿ ಇದ್ದಲ್ಲೆಲ್ಲ ಒಂದೊಂದು ಬಾಳೆ ಗಿಡವನ್ನು ಹಾಕಿಕೊಂಡ್ರೆ ಬಾಳೆಹಣ್ಣನ್ನು ತಿನ್ಬೋದು. ಹಾಂ ನೋಡಿ, ಈ ಬಾಳೆಯಲ್ಲಿ ಒಂದು ವಿಶೇಷ ಏನಂತ ಹೇಳಿದ್ರೆ, ಒಮ್ಮೆ ನೆಟ್ಟರೆ ಅದರಿಂದ 1, 2 ಅಥವಾ 3 ಬೆಳೆಯನ್ನು ಆರಾಮಾಗಿ ತೆಗಿಬೋದು. ಯಾಕಂತ ಹೇಳಿದ್ರೆ ಪ್ರತಿ ವರ್ಷ ನೆಡಬೇಕಂತೇನಿಲ್ಲ, ಒಂದು 3 ವರ್ಷಕ್ಕೆ ಒಮ್ಮೆ ಒಂದು ಸಾರಿ ಅದನ್ನು ತೆಗೆದು ಮತ್ತು ಬೇರೆ ಅದೇ ಜಾಗದಲ್ಲಿ ಬೇರೆ ಬಾಳೆಹಣ್ಣು ಹಾಕ್ಕೊಂಡ್ರೆ ನಮಗೆ ಕಾಯಮಾಗಿ ಬಾಳೆಗೊನೆ ಕೊಡ್ತಾ ಇರ್ತದೆ. ನೋಡಿ, ತೋಟದಲ್ಲೂ ತಂಪಾಗಿರ್ತದೆ. ಬಾಳೆ ಎಲೆ, ಕಾಯಿ ಮತ್ತು ಅಡಿಕೆ ಮರದ ಬುಡದಲ್ಲಿ ಬಾಳೆ ಗಿಡ ಇದ್ದರೆ ಅಡಿಕೆ ಮರವು ಬೇರು ಸಹ ಚೆನ್ನಾಗಿ ಓಡಾಡ್ತವೆ. ಮನೆಯಲ್ಲಿ ತಿನ್ನುವಷ್ಟು ಬಾಳೆಹಣ್ಣು ಸಿಗ್ತದೆ. ನೋಡಿ, ತೋಟದಲ್ಲಿ ಅಲ್ಲಲ್ಲಿ ಮಧ್ಯದಲ್ಲಿ ಅಡಿಕೆ ಮರದ ಮಧ್ಯದಲ್ಲಿ ಎಲ್ಲಿ ಜಾಗ ಇದ್ದಲ್ಲಿ ನೋಡಿ, ಈ ಬಾಳೆಯಲ್ಲಿ ನಾವು ಈಗ ಹೋದ ವರ್ಷ ನೆಟ್ಟಂಥ ಗಿಡ ಈ ವರ್ಷ ಕೊನೆ ಆಗ್ತದೆ. ಮತ್ತು ಅದರ ಮರಿಯೊಂದು ಬಂದಿದೆ, 2, 3-4 ಕೊನೆಯನ್ನು ಒಂದು ಬುಡದಲ್ಲಿ ತೆಗಿಬೋದು. ದೂರ ಅಡಿಕೆ ಮರದ ಮಧ್ಯದಲ್ಲಿ ಜಾಗ ಇದ್ದಲ್ಲಿ ದೂರದಲ್ಲಿ ಒಂದೊಂದು ನೆಡುತ್ತಾ ಹೋದರೆ ತುಂಬ ಚೆನ್ನಾಗಿರ್ತದೆ. ನಮ್ಮಲ್ಲಿ 3 ಜಾತಿ ಬಾಳೆ ಇದೆ. ಒಂದು ಕರ್ಬಾಳೆ, ಇನ್ನೊಂದು ಮೈಸೂರು ಬಾಳೆ, ಮತ್ತೊಂದು ಪುಟ್ಟ ಬಾಳೆ. ಒಟ್ಟು 3 ಜಾತಿಯ ಬಾಳೆ